ನಿರ್ದೇಶಕನಾಗಿ ನಾನು ಆಲ್ರೆಡಿ ಗೆದ್ದಾಯ್ತು. ಅದು ನನ್ನ ಮನಸ್ಸಲ್ಲಿದೆ. ಯಾಕೆ ಅಂದರೆ ಈಗ ಮಂಡ್ಯ ರಮೇಶ್ ಸರ್ ಅಂತ, ರಾಜೇಶ್ ನಟರಂಗ್ ಸರ್ ಅಂತ, ಮತ್ತು ಸಂಗೀತ ಅನಿಲ್ ಮೇಡಮ್ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ, ಮತ್ತು ಅಷ್ಟು ಸಿನಿಮಾ ಒಳ್ಳೊಳ್ಳೆ ಸಿನಿಮಾನ ನಿರ್ದೇಶನ ಮಾಡಿರೋಂಥ ಜಯತೀರ್ಥ ಸರ್ನ, ಇವಿಷ್ಟು ಜನನ ನಿರ್ದೇಶನ ಮಾಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆಯಲ್ಲ, ಅವ್ರ ಕೈಡೆಲ್ಲ ಒಂದು ಬೇಷ್ ಅನ್ಸ್ಕೊಂಡಿದ್ದೀನಲ್ಲ. ಸೊ ಇಲ್ಲಿ ನಾನು ಗೆದ್ದಾಯ್ತು ನಿರ್ದೇಶಕನಾಗಿ. ಈ ಜುಲೈ 3ನೇ ತಾರೀಕು ಅನೌನ್ಸ್ ಆಗಿ ಸಿನಿಮಾ ಬಿಡುಗಡೆ ಹೊಸ್ತಿಲಿನಲ್ಲಿದೆ. ನಿರ್ಮಾಪಕರು ನನಗೆ ಹೇಳಾಯ್ತು, ನಮ್ಮ ಸಂಸ್ಥೆಗೆ ಒಂದೊಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದೀರಾ ನಿರ್ದೇಶಕರೇ, ನನ್ನ ಮನ್ಸಿಗೆ ತೃಪ್ತಿ ಆಯಿತು ಅಂತ. ಮೊದಲು ನಿರ್ದೇಶಕನಾಗಿ ನಾನು ತೃಪ್ತಿ ಪಡಿಸ್ಬೇಕಾಗಿರೋದು ಫಸ್ಟ್ ನಿರ್ಮಾಪಕರನ್ನ, ಅದಾದಮೇಲೆ ನೆಕ್ಸ್ಟ್ ಅಂತ ನಮ್ಮ ಅಭಿಮಾನಿಗಳನ್ನ, ಕಲಾಭಿಮಾನಿಗಳನ್ನ, ಮೀಡಿಯಾದವ್ರನ್ನ, ಇವ್ರನ್ನೆಲ್ಲ ನಾವು ಮುಂದೆ ಇಡಬೇಕಾಗತ್ತೆ. ಹಾಗಾಗಿ ಆ ಒಂದು ಖುಷಿ ಇದೆ ನನಗೆ. ಈಗ ಗೆಲ್ಲಬೇಕಾಗಿರೋದು ಮುಖ್ಯವಾಗಿ ನಿರ್ಮಾಪಕರು. ಅಂದರೆ ಇವಾಗಿನ ಕಾಲಘಟ್ಟದ ಪರಿಸ್ಥಿತಿ ಏನೇನಿದೆ ಸಿನಿಮಾದು ಎಲ್ಲ ಹೇಳಿದ್ದಾರೆ ಹಿರಿಯರಾಗಿ, ನಾನೇನು ಹೇಳಬೇಕಾಗಿಲ್ಲ. ಸೊ ದಯವಿಟ್ಟು ನಾನು ಕಲಾಭಿಮಾನಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿದೆ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ನೀವು ಥಿಯೇಟ್ರಿಗೆ ಬನ್ನಿ. ಬಂದಾದ ಮೇಲೆ ನಿಮ್ಮ ಮನಸ್ಸನ್ನ ಗೆಲ್ತೀನಿ ಅನ್ನೋ ಭರವಸೆ ನಮಗಿದೆ.